ಸ್ಟೆಪ್ ಇದೆ, ಅದು ಇಲ್ಲಿ ಕಾಣಿಸೋದೇ ಇಲ್ಲ ಸರಿಯಾಗಿ, ಕಣ್ಣಿಗೆ ಕಾಣಿಸ್ತದೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಡೇ 3 ಇನ್ ಚಿಕ್ಕಮಗಳೂರು ಆ್ಯಂಡ್ ನಾವು ಜಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಹಿಂದ್ಗಡೆ, ಅರಮನೆ ಸಮೃದ್ಧಿ ಅಂತ. ತುಂಬ ಚೆನ್ನಾಗಿದೆ ಹೋಟೆಲ್ ಆ್ಯಂಡ್ ಐ ರೆಕಮೆಂಡ್ ದಿಸ್ ಹೋಟೆಲ್ ಟು ಎವ್ರಿವನ್ ಇನ್ಸ್ಟೆಡ್ ಆಫ್ ಟೌನ್ ಕ್ಯಾಂಟೀನ್. ಬನ್ನಿ ಈಗ ಜರ್ನಿ ಸ್ಟಾರ್ಟ್ ಮಾಡೋಣ ಕೆಮ್ಮಣ್ಣಗುಂಡಿಗೆ ಡೈರೆಕ್ಟ್. ಲೆಟ್ಸ್ ಗೋ. ಡೇ 3ಯ ಫಸ್ಟ್ ಸ್ಪಾಟ್ ಕಲ್ಲತ್ತಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೊಂದು ವಿಶೇಷವಾದ ದೇವಸ್ಥಾನ, ಯಾಕಂದರೆ ಫಾಲ್ಸ್ ದಾಟ್ಕೊಂಡು ನೀವು ದೇವಸ್ಥಾನದ ಒಳಗಡೆ ಹೋಗಬೇಕು. ನೋಡಿ ತೋರಿಸ್ತೀನಿ ನಿಮಗೆ, ನನ್ನ ಹಿಂದ್ಗಡೆ ಇದೆಯಲ್ಲ ಅಲ್ಲಿ ಎಂಟ್ರಿ. ಕಲ್ಲತ್ತಗಿರಿ ವೀರಭದ್ರ ಸ್ವಾಮಿ ಟೆಂಪಲ್. ಜನ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾ ಇಲ್ಲ. ಕಲ್ಲತ್ತಗಿರಿ ಟೆಂಪಲಿಂದ ಮೇಲೆ ಇಲ್ಲೊಂದು ಮೆಟ್ಲು ಹೋಗುತ್ತೆ, ಏನಿದೆ ಅಂತ ನೋಡ್ಕೊಂಡ್ಬರೋಣ. ನೋಡಿ, ನಾವು ಇವಾಗ ಹೆಬ್ಬೆ ಫಾಲ್ಸ್ಗೆ ಕಲ್ಲತ್ಗಿರಿಯಿಂದ ಪ್ರೈವೇಟ್ ಜೀಪ್, ಅಂದರೆ ಜೀಪ್ ಸರ್ವೀಸು ಪ್ರೈವೇಟ್ ಅವರು ಕರ್ಕೊಂಡು ಬಂದರು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ. ನೀವು ಕರ್ನಾಟಕ ಗೌರ್ಮೆಂಟಿಂದ ಒಂದು ಸರ್ವಿಸ್ ಇದೆ, ಅದರದ್ದು ಕಲ್ಲತ್ಗಿರಿಯಿಂದ ಒಂದು 10 ಕಿಲೋಮೀಟರ್ಸ್ ನೀವು ಕೆಮ್ಮಣ್ಣಗುಂಡಿ ಸೈಡಿಗೆ ಹೋಗಿ ಅಲ್ಲಿಂದ ತಗೊಳ್ಬೇಕು ಸರ್ವೀಸು. ಪರ್ ಹೆಡ್ 500 ಅವ್ರು ಚಾರ್ಜ್ ಮಾಡ್ತಾರೆ. ನಮಗಿಲ್ಲಿ ಇವರು ಪರ್ ಹೆಡ್ 600 ಅಂತ ಹೇಳಿದರು. ಮತ್ತು ಜನ ಆಗಲಿಲ್ಲ, 8 ಜನ ಇಲ್ಲ ಅಂತ ಹೇಳ್ಕೊಂಡು ಒಂದು 100 ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಬಟ್ ಕೇಳಿದ ಪ್ರಕಾರ ನಿಮಗೆ ಕಲ್ಲತ್ಗಿರಿಯಿಂದ ಅವರು ಒಳಗಡೆ ಆಗಿ ಬೇರೆ ಒಂದು ರೂಟಲ್ಲಿ ಕರ್ಕೊಂಡು ಬರ್ತಾರೆ. ಆ ರೂಟು ಸ್ವಲ್ಪ ಬೆಟರ್ ಇದೆ, ಯಾಕಂದರೆ ಕೆಮ್ಮಣ್ಣಗುಡಿಯಿಂದ ಬರೋ ರೋಡು ತುಂಬ ಹಾಳಾಗಿದೆ. ಅಲ್ಲಿ ಆಫ್ ರೋಡಲ್ಲಿ ನೀವು ಬಂದರೆ ನಿಮ್ಮ ಕೈ ಕಾಲು ಸೊಂಟ ಎಲ್ಲ ನೋವಾಗೋ ಚಾನ್ಸಸ್ ಇದೆ. ನಮಗದೊಂದು ಅರ್ಧ ಕಿಲೋಮೀಟ್ರ್ ಸಿಕ್ತು ಅಷ್ಟೇ. ಬಾಕಿ ಎಲ್ಲ ರೂಟು ಈ ನಮ್ಮ ಕೆಫೆ ಕಾಫಿ ಡೇ ಎಸ್ಟೇಟ್ ಒಳಗಡೆಯಿಂದ ಬಂದ್ವಿ. ತುಂಬ ಚೆನ್ನಾಗಿತ್ತು. ಬನ್ನಿ ಈಗ ಫಾಲ್ಸ್ ನೋಡ್ಕೊಂಬರೋಣ ಹೇಗಿದೆ ಅಂತ. ಸೊ ಈ ಕಾಡು ಒಳಗಡೆ ನೀವು ಒಂದು 15 ಮಿನಿಟ್ಸ್ ವಾಕ್ ಮಾಡಬೇಕು ಜೀಪ್ ಇಳಿದ್ಮೇಲೆ. ವಾಕ್ ತುಂಬ ಪ್ಲೆಸೆಂಟಾಗಿದೆ. ಇವತ್ತು ತುಂಬ ಸನ್ನಿ ಇದೆ, ಬಿಸಿಲಿದೆ. ಸುಮ್ಮನೆ ನಿಂತ್ಕೊಂಡ್ರೆ ಸೆಕೆ ಆಗುತ್ತೆ. ಬಟ್ ಈ ಕಾಡು ಒಳಗಡೆ ತುಂಬ ತಂಪಾಗಿದೆ. ಅಲ್ಲಿ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಇದೆ, ಅದು ಇಲ್ಲಿ ಕಾಣಿಸೋದೇ ಇಲ್ಲ ಸರಿಯಾಗಿ, ಕಣ್ಣಿಗೆ ಕಾಣಿಸ್ತದೆ. ಇದು ಕೂಡ 3 ಸ್ಟೆಪ್ ವಾಟರ್ಫಾಲ್ ಅಂತೆ. ಅಲ್ಲಿ ಮೇಲ್ಗಡೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾಣಿಸ್ತದೆ ನಿಮಗೆ.
ನಾವು ವೀಕ್ ಡೇ ಬಂದಿರೋ ಕಾರಣ ಇಷ್ಟೇ ಜನ ಇದ್ದಾರೆ ಇಲ್ಲಿ. ಬೆಳಗ್ಗೆ 11:15. ಹೆಬ್ಬೆ ಫಾಲ್ಸ್ ವರ್ತ್ ವಿಸಿಟ್ಟು. ನೀವು 600 ಆದರೂ ಕೊಡಿ, 700 ಆದರೂ ಕೊಡಿ. ಇಲ್ಲಿ ನೋಡಿ ಹೇಗಿದೆ ಅಂತ ಫಾಲ್ಸ್. ಫ್ರೇಮಲ್ಲೇ ಕವರ್ ಆಗ್ತಿಲ್ಲ. ಇಲ್ಲಿ ನನ್ನ ಹೆಂಡತಿ. ಬಾಯ್ ಬಾಯ್. ಹೆಬ್ಬೆ ವಾಟರ್ ಫಾಲ್ಸ್ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಬಿಕಾಸ್ 1 ಗಂಟೆ ಟೈಮ್ ಕೊಡೋದು ಜೀಪ್ ಅವರು. ವೆಯ್ಟ್ ಮಾಡ್ತಾ ಇರ್ತಾರೆ ನಮಗೋಸ್ಕರ. ಆ್ಯಂಡ್ 1 ಅವರಲ್ಲಿ ವಾಪಸ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. 15 ಮಿನಿಟ್ಸ್ ನಮಗೆ ಜೀಪ್ ಹಿಡಿದು ಫಾಲ್ಸಿಗೆ ನಡ್ಕೊಂಡು ಹೋಗೋದಕ್ಕಿರೋ ಕಾರಣ ಅರ್ಧ ಗಂಟೆ ನಮಗೆ ಅಲ್ಲೇ ಟೈಮ್ ಬೇಕು. ಹಾಗಾಗಿ ಓನ್ಲಿ ಹಾಫ್ ಆನ್ ಅವರ್ ವಾಟರ್ ಫಾಲ್ ಹತ್ರ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ಹಾಫ್ ಆನ್ ಅವರ್ ಕೂಡ ಎಷ್ಟು ರಿಫ್ರೆಶಿಂಗ್ ಆಗಿದೆ ಅಂತ ಹೇಳಿದ್ರೆ, ನಾವು ಜೀಪಲ್ಲಿ ಕೂತ್ಕೊಂಡು ಬಂದಿದ್ದ ಎಲ್ಲ ಸುಸ್ತು ಹೋಗಿದೆ. ಬಟ್ ಹೆಬ್ಬೆ ವಾಟರ್ ಫಾಲ್ಸ್ ಮಸ್ಟ್ ವಿಸಿಟ್ ಪ್ಲೇಸ್ ಚಿಕ್ಕಮಗಳೂರಲ್ಲಿ. ಮಿಸ್ ಮಾಡಲೇಬೇಡಿ. ಆ್ಯಂಡ್ ವಾಟರ್ ಫಾಲಿಂದ ಒಂದು 50 ಮೀಟ್ರ್ ದೂರದವರೆಗೂ ನೀರು ಸ್ಪ್ಲ್ಯಾಶ್ ಆಗ್ತಾ ಇರುತ್ತೆ. ಸೊ ವೆರಿ ರಿಫ್ರೆಶಿಂಗ್. 5 ಸ್ಟಾರ್ ರೇಟಿಂಗ್ ಕೊಡೋವಂಥ ಪ್ಲೇಸ್ ಇದು. ಅಲ್ಲಿಂದ ಹಾಗೆ ಕ್ರಾಸ್ ಮಾಡೋದಕ್ಕೆ ಸಂಕ ಇಟ್ಟಿದ್ದಾರೆ. ಬಟ್ ಏನು ಮಾಡೋದು, ಆಫ್ ರೋಡ್ ಅಡ್ವೆಂಚರಸ್ ಇಷ್ಟಪಡೋಂಥ ವ್ಯಕ್ತಿ ನಾನು. ಸೊ ಇಲ್ಲೇ ಹೋಗ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ಏನು ಒಂದು ಮೊಣಕಾಲು ಕೂಡ ಚೇಂಜ್ ಆಗೋಲ್ಲ, ಅಷ್ಟೇ ಇದೆ ನೀರು. ಬನ್ನಿ ಜೆ ಪಾಯಿಂಟ್ನ, ಸಾರಿ ಝೆಡ್ ಪಾಯಿಂಟ್ನ, ಸಾರಿ ಅದು ಜೆ ಪಾಯಿಂಟ್ ಕ್ಯಾನ್ಸಲ್. ಝೆಡ್ ಪಾಯಿಂಟ್ನ ಕಾನ್ಫರ್ ಮಾಡೋಣ.